ಮೌಲ್ಯ ಶಿಕ್ಷಣ ತರಗತಿಗೆ ಸ್ವಾಗತ. ಇವತ್ತು ಜಗತ್ತನ್ನೇ ಬದಲಾಯಿಸಿರ್ತಕ್ಕಂತಹ ಒಬ್ಬ ಮಹಾತ್ಮನ ಬಗ್ಗೆ ನೋಡೋಣ. ಆ ವಿಜ್ಞಾನಿ ಹೆಸರು ಯಾರಪ್ಪ ಅಂತಂದ್ರೆ ರೈಲ್ವೆ ಕಂಡುಹಿಡಿದಿರ್ತಕ್ಕಂಥ ಜಾರ್ಜ್ ಸ್ಟಿಫನ್ಸನ್. ನಾವೆಲ್ಲರೂ ಟ್ರೈನ್ದಾಗ ಓಡಾಡ್ತೇವೆ, ಹೌದಾ? ಆ ಟ್ರೈನ್ನ ಇಂಜಿನ್ ಅನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಜಾರ್ಜ್ ಸ್ಟಿಫನ್ಸನ್. ಅವರಿಗೆ ಫಾದರ್ ಆಫ್ ರೈಲ್ವೆ ಅಂತ ಕರೀತಾರೆ. 1781 ಜೂನ್ 9ನೇ ತಾರೀಕು ಇಂಗ್ಲೆಂಡ್ ದೇಶದ ನ್ಯೂ ಕ್ಯಾಸಲ್ನಲ್ಲಿ ಇವ್ರದ್ದು ಜನನ ಆಗ್ತದೆ. ಜಾರ್ಜ್ ಸ್ಟಿಫನ್ಸನ್ ಅವರು ಕಡು ಬಡತನ ನೋಡ್ರಿ, ಬಹಳ ಬಡತನದಿಂದ ಬಂದಿರತಕ್ಕಂಥವ್ರು. ತಂದೆ ಗಣಿಗಳಲ್ಲಿ ಕೆಲಸ ಮಾಡ್ತಾರೆ. ಕಲ್ಲಿದ್ದಲ ಗಣಿಗಳು ನೋಡಿರಲ್ಲ, ಕಲ್ಲಿದ್ದಲ ಗಣಿಯಲ್ಲಿ ತಂದೆ ಕೆಲಸ ಮಾಡ್ತಕ್ಕಂಥವ್ರು. ಭಾಳ ಬಡತನದ ಪರಿಸ್ಥಿತಿ, ಓದ್ಸೋಕ್ಕಾಗಲ್ಲ. ಇವರು ಅಣ್ಣತಮ್ಮರು ಇವರು ಯಾರು ಕೂಡ ಓದಲ್ಲ, ಯಾಕಂದ್ರೆ ಬಡತನದ ಪರಿಸ್ಥಿತಿ ಇರೋದ್ರಿಂದ ಇವ್ರಿಗೆ ವಿದ್ಯಾಭ್ಯಾಸ ಸಿಗೋದೇ ಇಲ್ಲ ಸಣ್ಣ ವಯಸ್ಸದಾಗ. ತಂದೆ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾರೆ. ಇವ್ರನ್ನೂ ಕೂಡ ಬರೀ ಒಂದೇ ರೂಮ್ ನೋಡ್ರಿ, ಇವ್ರ ಮನೆ ಹೆಂಗಿರ್ತಂದ್ರೆ ಒಂದೇ ರೂಮು, ಒಂದೇ ಮಂಚ, ಅದರಾಗೆ ಅಡಿಗೆ ಎಲ್ಲ ಅದರಾಗೆ. ಸೊ 10ನೇ ವಯಸ್ಸಿಗೆ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಮತ್ತೆ ನಡಿಬೇಕಲ್ಲ ಸಂಸಾರ. 10ನೇ ವಯಸ್ಸಿಗೆ ಇವರು ಏನು ಕಲ್ಲಿದ್ದಲನ್ನು ತೊಗೊಂಡು ಹೋಗ್ತಕ್ಕಂಥ ಕುದುರೆಗಳು ಇರ್ತಾವಲ್ಲ, ಅವು ಕುದುರೆ ಬಂಡಿ ಮೇಲೆ ತೊಗೊಂಡು ಹೋಗೋದು ಕಲ್ಲಿದ್ದಲನ್ನು. ಆ ಕುದುರೆಗಳನ್ನು ಓಡಿಸ್ತಿದ್ರು 10ನೇ ವಯಸ್ಸಿಗೆ. ಆ ಬಂಡಿಯಲ್ಲಿರ್ತಕ್ಕಂಥ ಕಲ್ಲಿದ್ದಲನ್ನು ಒಯ್ದು ಗಣಿ ಕೊಡೋದು, ಅದರಿಂದ ಬಂದ ರೊಕ್ಕದಿಂದ ಸಂಸಾರ ಮಾಡೋದು. ಸೊ 10ನೇ ವಯಸ್ಸಿಗೆ ಕುದುರೆ ಓಡಿಸ್ತಾ ಕಲ್ಲಿದ್ದಲನ್ನು ತೊಗೊಂಡು ಬಂದು ಗಣಿಗಳಿಗೆ ಕೊಡ್ತಿದ್ರು. ಮತ್ತು ಹಸು ಮೇಯಿಸ್ತಿದ್ರು. ಬರೀ ಇಷ್ಟೇ ಅಲ್ಲ, ಮತ್ತು ದನ ಕಾಯೋರು, ಮತ್ತು ನಡಿಬೇಕಲ್ಲ. ಸೊ ದನವನ್ನು ಕೂಡ ಕಾಯ್ತಿದ್ರು. ಖಾಲಿ ಟೈಮ್ದಾಗ ದನ ಕಾಯ್ತಿದ್ರು, ಏನಂತೀವಿ ಕುದುರೆಗಳನ್ನು ಓಡಿಸ್ತಿದ್ರು. ಹಿಂಗೆಲ್ಲ ಮಾಡ್ಕೊತ ಇವ್ರದ್ದು 17ನೇ ವಯಸ್ಸಿಗೆ ಅಲ್ಲೇ ಕಲ್ಲಿದ್ದಲು ಗಣಿದ ಕೆಲಸ ಮಾಡ್ಕೊತ ಒಳಗಡೆನೇ ಕೆಲಸಕ್ಕೆ ಬರ್ತಾರೆ. ಇವ್ರದ್ದು ಕೆಲಸ ಏನಪ್ಪ ಅಂತಂದ್ರೆ, ಗಣಿ ಅಂದ್ರೆ ಗೊತ್ತಲ್ಲ, ಕಾರ್ಮಿಕರನ್ನ ಕೆಳಗೆ ಬಿಡೋದು, ಮೇಲೆ ಎತ್ತೋದು. KGF ಫಿಲಮ್ ನೋಡ್ರಿಲ್ಲ, KGF ಫಿಲಮ್ದಾಗ ಗಣಿ ಅಂದ್ರೆ ಒಳಗಿರ್ತದ, ಒಳಗಡೆ ಬಿಡೋದು, ಅವ್ರನ್ನ ಮತ್ತೆ ಮೇಲೆ ಎತ್ತೋದು, ಅದನ್ನ ಕೆಲಸ ಮಾಡ್ತಾರೆ. 17ನೇ ವಯಸ್ಸಿಗೆ ಇವರಿಗೆ ಇಂಜಿನ್ ಮ್ಯಾನ್ ಅಂತ ವರ್ಕ್ ಕೊಡ್ತಾರೆ. ಇಂಜಿನ್ನ ನಡೆಸೋದು, ಇಂಜಿನ್ನ ಆಫ್ ಮಾಡೋದು, ಆನ್ ಮಾಡ್ತಕ್ಕಂಥ ಕೆಲಸ 17 ವಯಸ್ಸಿಗೆ ಸಿಗ್ತದೆ. ಅವಾಗ ಏನೋ ಸ್ವಲ್ಪ ರೊಕ್ಕ ಕಾಣ್ತವೆ. ಅವಾಗ ಇವ್ರ ಕೈಯಾಗಿ ಸ್ವಲ್ಪ ರೊಕ್ಕ ಆಡ್ತಾವ. ಅವಾಗ ರಾತ್ರಿ ಶಾಲೆಗಳಾಗ್ತಿದ್ವು. ರಾತ್ರಿ ಶಾಲೆಗಳು ಅಂದ್ರೆ ರಾತ್ರಿ ಓದೋದು, ಹಗಲೆಲ್ಲ ಕೆಲಸ ಮಾಡೋದು, ರಾತ್ರಿ ಓದೋದು. ಅದಕ್ಕೂ ಫೀಸ್ ಕಟ್ಟಬೇಕು, ಮತ್ತೆ ಪುಕ್ಷಟೆ ಅಲ್ಲ. ಇವರು ಮುಂಜಾನೆ ಸಂತೆ ಕೆಲಸ ಮಾಡೋರು, ಅದರಿಂದ ಏನು ರೊಕ್ಕ ಬರ್ತದಲ್ಲ, ಆ ರೊಕ್ಕ ತೊಗೊಂಡೋಗಿ ರಾತ್ರಿ ಶಾಲೆಗೆ ಕೊಟ್ಟು ಅವಾಗ ಕಲಿಯೋರು. ಯಾವಾಗ 18ನೇ ವಯಸ್ಸಿಗೆ. 18ನೇ ವಯಸ್ಸು ಅಂದರೆ ಈಗ PUC ಓದೋರು. 10ನೇ ವಯಸ್ಸಿಗೆ SLC ಮುಗಿತದ, 18ನೇ ವಯಸ್ಸು ಅಂದ್ರೆ PUC. ಅವಾಗ ಅವರು ಓದಕ್ಕೆ ಬರೀ ಕಲ್ತದ್ದು ತಮ್ಮ 18ನೇ ವಯಸ್ಸಿನಲ್ಲಿ. ಅವಾಗ ಕಲ್ತರು ಅವರು ABCD, ಹೀಗೆ ಅವಾಗ ಓದೋದು ಕಲ್ತಿದ್ರು, ಅವಾಗ ಲೆಕ್ಕ ಮಾಡೋದು ಕಲ್ತರು. 8ನೇ ವಯಸ್ಸಿಗೆ 18ನೇ ವಯಸ್ಸಿಗೆ. ಯಾಕಂದ್ರೆ ಬಡತನ, 17 ವಯಸ್ಸಿನ ನಂತರ ಕೈ ರೊಕ್ಕನೇ ಇದ್ದಿಲ್ಲ, ಬಂದು ರೊಕ್ಕ ಎಲ್ಲ ಸ್ವಲ್ಪ ಮನೆಗೆ ಕೊಡ್ತಿದ್ರು. 17ನೇ ವಯಸ್ಸಿಗೆ ಸ್ವಲ್ಪ ಅವರಿಗೆ ರೊಕ್ಕ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಇಂಜಿನ್ ಮ್ಯಾನ್ ಆಗಿ ಗಣಿಗಳಲ್ಲಿ ಕೆಲಸ ಮಾಡಿದರು. ಅದೇ ರೊಕ್ಕದಿಂದ ರಾತ್ರಿ ಮತ್ತೆ ಹಗಲೆಲ್ಲ ಸಾಲಿ, ಹಗಲೆಲ್ಲ ಶ್ರೀಮಂತರಿಗೆ ಸಾಲಿ, ರಾತ್ರಿ ಈ ಕಾರ್ಮಿಕರಿಗೆ ಸಾಲಿ, ಬಡವರಿಗೆ. ಸೊ ಹಗಲು ಮುಂಜಾನೆ ಸಂತೆನ ದುಡಿಯೋದು ಎಲ್ಲಿ ಗಣಿಗಳದ, ರಾತ್ರಿ ಮತ್ತೆ ಪಾಠ ಓದೋದು ಬೆಳಗ್ಗೆ, ಮತ್ತೆ ಮುಂಜಾನೆ ಬರೋದು. ನೋಡ್ರಿ ಹೆಂಗ 24 hours ಬರೀ ಇದೆ, ಎಲ್ಲೋ ಒಂದು 2-3 ತಾಸು ನಿದ್ದೆ. ಸೊ ಹಂಗೆ ಕಲಿತು ಶಾಣೆಯವರಾಗಿ 18ನೇ ವಯಸ್ಸಿಗೆ ಓದು ಬರೆಯೋದು ಕಲ್ತಿರ್ತಕ್ಕಂಥ ವಿಜ್ಞಾನಿ ಮುಂದೆ 33ನೇ ವಯಸ್ಸಿಗೆ ತಮ್ಮ ಮೊದಲ ಇಂಜಿನನ್ನು ಏನಪ್ಪ ಅಂತಂದ್ರೆ ನಿರ್ಮಾಣ ಮಾಡ್ತಾರೆ. ಅದು ಹೇಳ್ತೇನೆ ಹೇಳಿ. ಆಮೇಲೆ ಇವ್ರದ್ದು 19ನೇ ವಯಸ್ಸಿಗೆ ಮದುವೆ ಆಗ್ತದೆ. 17 ವಯಸ್ಸಿಗೆ ಹೇಳಿದ್ನೆಲ್ಲ ಇಂಜಿನ್ ಮ್ಯಾನ್ ಆಗ್ತಾರೆ, ಓದು ಬರೆಯೋ ಕಲಿಯಕ್ಕೂ ಸ್ಟಾರ್ಟ್ ಮಾಡ್ತಾರೆ 18ನೇ ವಯಸ್ಸಿಗೆ. 19ನೇ ವರ್ಷಕ್ಕೆ ಇವ್ರಿಗೆ ಒಂದು ಮದುವೆ ಆಗ್ತದೆ. 20ನೇ ವರ್ಷಕ್ಕೆ ಇವ್ರಿಗೆ ಒಬ್ಬ ಮಗ ಹುಡ್ತಾನೆ, ಅವನ ಹೆಸರು ರಾಬರ್ಟ್ ಅಂತ. 20ನೇ ವಯಸ್ಸಿಗೆ ಮದುವೆ ಆಗ್ತದೆ, ಒಂದು ಮಗುನೂ ಆಗ್ತದೆ, ರಾಬರ್ಟ್ ಇವ್ರ ಮಗನ ಹೆಸರು. ಇನ್ನೊಂದು ವರ್ಷಕ್ಕೆ ಮಗಳನ್ನ ಹುಟ್ಟುತ್ತಾಳೆ. ಮಗಳು ಹುಟ್ಟಿದ 3 ತಿಂಗಳಿಗೆ ಮಗಳು ಸತ್ತೋಗ್ತಾಳೆ. ಮಗಳು ಹುಟ್ಟಿದ 3 ತಿಂಗಳಿಗೆ ಮಗಳು ಸಾಯ್ತಾಳೆ. ಅದಾದ 3 ತಿಂಗಳಿಗೆ ಅವ್ರ ಅಮ್ಮನೂ ಸಾಯ್ತಾಳೆ. ಅಂದ್ರೆ ಇವ್ರು ಹೆಂಡ್ತಿ ನೋಡ್ರಿ. 20ನೇ ವಯಸ್ಸಿಗೆ ಮದುವೆ ಆಗ್ತದೆ, 21ಕ್ಕೆ ಮಗ ಹುಡ್ತಾನೆ, 22ಕ್ಕೆ ಮಗಳು ಹುಟ್ಟುತ್ತಾಳೆ. 22ರದಾಗೆ ಮಗಳು ಮತ್ತು ಹೆಂಡತಿ ಇಬ್ಬರನ್ನು ಕಳ್ಕೊಂಡ್ಬಿಡ್ತಾರೆ. ಅಂದ್ರೆ ಇಬ್ಬರು ಸತ್ತೋಗ್ತಾರೆ. ಭಾಳ ಬೇಸರ ಆಗ್ತಾರೆ. ಬೇಸರಾಗಿ ಏನು ಮಾಡೋದು ಅಂತೇಳಿ ಕೆಲಸ ಬಿಟ್ಟು ಸ್ಕಾಟ್ಲೆಂಡಿಗೆ ಹೋಗ್ತಾರೆ. ಇವ್ರು ಇಂಗ್ಲೆಂಡ್ದವ್ರು. ಇವ್ರು ಯಾವ ದೇಶದವ್ರು ಅಂದ್ರೆ ಇಂಗ್ಲೆಂಡ್ ದೇಶದವ್ರು. ಕೆಲಸ ಎಲ್ಲ ಬಿಟ್ಟು ಮಗನ್ನ ಅವ್ರ ತಂದೆಗೆ ಒಪ್ಪಿಸ್ತಾರೆ. ಅವ್ರ ತಂದೆ ಇರ್ತಾರೆ, ಹೇಳಿದ್ನಲ್ಲ ಗಣಿದಾಗ ಕೆಲಸ ಮಾಡ್ತಿದ್ದಾರಂತ. ಮಗನ್ನ ತಂದೆಗೆ ಒಪ್ಪಿಸಿ ಇವ್ರು ಸ್ಕಾಟ್ಲೆಂಡಿಗೆ ಹೋಗ್ತಾರೆ ಕೆಲಸ ಹುಡುಕೊಂಡು. ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಏನಾಗ್ತದೆ, ಅವ್ರ ತಂದೆ ಗಣಿದಾಗ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರ ತಂದೆಗೆ ಕಣ್ಣಿಗೆ ಎಫೆಕ್ಟ್ ಆಗಿ ಅಲ್ಲಿ ಏನು ಗಣಿಯಿಂದ ಬರ್ತಕ್ಕಂಥ ಫ್ಲೇಮ್ ಇರ್ತದಲ್ಲ, ಆ ಹೊಗೆ ಮತ್ತು ಏನಂತೀವಿ ಬೆಂಕಿಯಿಂದ ಕಣ್ಣು ಓಟೋಗ್ಬಿಡ್ತದೆ ಇವ್ರ ತಂದೆ. ಯಾರು ತಂದಿದ್ದು? ಜಾರ್ಜ್ ಸ್ಟಿಫನ್ಸನ್ ತಂದೆ. ಬರ್ತಾರೆ ಮತ್ತೆ ಅಪ್ಪಗೆ ನೋಡ್ಬೇಕಲ್ಲ, ತಂದೆ ಆರೈಕೆ ಮಾಡಕ್ಕೆ ಮತ್ತೆ ಊರಿಗೆ ಬರ್ತಾರೆ. ಎಲ್ಲಿಗೆ? ಇಂಗ್ಲೆಂಡ್, ನ್ಯೂ ಕ್ಯಾಸಲ್.
ಬಂದು ಮತ್ತೆ ತಂದೆಯನ್ನು ನೋಡ್ಕೊಂತ ಮಗನ ನೋಡ್ತಿರ್ತಾರೆ. ಅವಾಗ ಮತ್ತೆ ಅದೇ ಗಣಿದಾಗೆ ಮೊದಲೇನು ಕೆಲಸ ಮಾಡಿದಾರಲ್ಲ ಅದೇ ಗಣಿದಾಗೆ ಮತ್ತೆ ವರ್ಕ್ ಸೇರ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಇವ್ರು ಸ್ವಲ್ಪ ಟೆಕ್ನಿಕಲಿ ಫಿಟ್ಟು, ಯಂತ್ರಗಳನ್ನು ಜೋಡಿಸೋದು, ಏನಾದರೂ ಹೋಗಿತ್ತಂದ್ರೆ ರಿಪೇರಿ ಮಾಡೋದು ಇಂಥ ಕೆಲಸ ಮಾಡ್ತಿರ್ತಾರೆ. ಅವಾಗ ಇಂಜಿನ್ ಅಲ್ಲಿ ಗಣಿದಾಗ ಪಂಪುದು ಇಂಜಿನ್ ಕೆಟ್ಟಿರ್ತಾರೆ, ಪಂಪ್ ಮಾಡ್ತಕ್ಕಂಥ ಇಂಜಿನ್, ಈ ನೀರೆಲ್ಲ ಹೊರಗೆ ಬರ್ತದಲ್ಲ ಪಂಪಿಂಗ್ ಇಂಜಿನ್, ಅದು ಕೆಟ್ಟಿರ್ತಾರೆ. ಇವರು ರಿಪೇರಿ ಮಾಡ್ತಾರೆ. ಅದನ್ನು ರಿಪೇರಿ ಮಾಡಿದಗಳೇ ಅಲ್ಲಿ ಇರ್ತಕ್ಕಂಥ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇವ ಚಲೋ ಇದ್ದಾಗ ಟೆಕ್ನಿಕಲಿ ಫಿಟ್ ಇದ್ದಾಗ ಇವನಿಗೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರ್ತಕ್ಕಂಥ ಕೆಲಸ ಕೊಡಮ್ಮ ಅಂತೇಳಿ ಇವ್ರನ್ನ ಅಪ್ಗ್ರೇಡ್ ಮಾಡ್ತಾರೆ. ಅಂದ್ರೆ ಉನ್ನತ ಮಟ್ಟದ ಕೆಲಸಗಳನ್ನು ಇವ್ರಿಗೆ ಕೊಡ್ತಾರೆ. ಇವ್ರು ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಗಣಿಯಲ್ಲಿರ್ತಕ್ಕಂಥ ಇಂಜಿನ್ಗಳನ್ನು ಮೇಂಟೈನ್ ಮಾಡೋದು, ಎಲ್ಲ ಇಂಜಿನ್ಗಳನ್ನು ಇವರೇ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಇವ್ರು ಅದೇ ಟೈಮಿಗೆ ಇವ್ರಿಗೊಂದು ಒಳಿತದ. ಈಗೆಲ್ಲ ನಾವು ಕಲ್ಲಿದ್ದಲನ್ನೆಲ್ಲ ಗಾಡಿ ಮೇಲೆ ತರ್ಸಕತ್ತೀವಿ, ಅದೇ ಕುದುರೆಗಳು ಎಳ್ಕೊಂಬರ್ತಾವ, ಇಲ್ಲ ಮನುಷ್ಯರು ತೊಗೊಂಡು ಹೋಗ್ತಾರ. ಅದನ್ನು ಹೆಂಗನ ಕಡಿಮೆ ಮಾಡಬೇಕು. ದೊಡ್ಡ ದೊಡ್ಡ ಲೋಡ್ಗಳನ್ನು, ದೊಡ್ಡ ದೊಡ್ಡ ಸಾಮಾನುಗಳನ್ನು ಮನುಷ್ಯರು ಎಳಿಬಾರ್ದು, ಪ್ರಾಣಿಗಳು ಎಳಿಬಾರ್ದು, ಅವುಗಳನ್ನು ಇಂಜಿನ್ಗಳು ಎಳಿಬೇಕು. ಅದನ್ನು ಹೆಂಗನ ಮಾಡಿ ಟ್ರೈನ್ನ ಮಾಡೋಣ ಅಂತೇಳಿ ಉಗಿ ಯಂತ್ರಗಳು, ಉಗಿ ಬಂಡಿ ಅಂತ ಕರೀತಾರೆ ಟ್ರೈನಿಗೆ, ಉಗಿ ಬಂಡಿ, ಸ್ಟೀಮ್ ಇಂಜಿನ್ಸ್ ಅಂತ ಹೆಂಗನ ಮಾಡಿ ಕಂಡುಹಿಡಿಬೇಕಂತೇಳಿ ತಲೆಗೆ ವಿಚಾರ ಬರ್ತದೆ. ಅವಾಗ ವಿಚಾರ ಮಾಡ್ತಾರೆ ಅದ್ರ ಬಗ್ಗೆ. ಅವರು ಮತ್ತು ಅವ್ರ ಮಗನ ಮುಂದೆ ಹೇಳ್ತಾರೆ, ನಾನು ಹಿಂಗೆ ಒಂದು ಯಂತ್ರವನ್ನು ಕಂಡುಹಿಡಿಬೇಕಂತೀನಿ, ಅದರಿಂದ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಮುಕ್ತಿ ಸಿಗಬೇಕು. ಇಷ್ಟೆಲ್ಲ ದೊಡ್ಡ ದೊಡ್ಡವನ್ನ ಮನುಷ್ಯ ಎಳಿತಾರೆ, ಇಲ್ಲ ಪ್ರಾಣಿಗಳಿಗೆ ಗಳಿಸ್ತಾರ, ಅವ್ರಿಗೆ ತ್ರಾಸ ಆಗ್ತದ, ಅದನ್ನು ಇಂಜಿನ್ ಮೇಲೆ ಹಾಕೊಂಡು ನಾವು ಅಂತ ಟ್ರೈನ್ನ ಕಂಡುಹಿಡಿತಾರೆ. 1814ದಾಗ ಮೊದಲನೇ ಬಾರಿಗೆ ಒಂದು ಇಂಜಿನ್ನ ಕಂಡುಹಿಡಿದು ಅದಕ್ಕೆ 8 ಡಬ್ಬಿ ಹಚ್ತಾರೆ, ವ್ಯಾಗನ್ಸ್ ಅಂತ ಕರೀತಾರೆ. ಟ್ರೈನ್ ಡಬ್ಬಿಗಳು ನೋಡ್ರಿ ಹಿಂದಕ್ಕೆ ಇರ್ತಾವಲ್ಲ, ಅವುಗಳಿಗೆ ವ್ಯಾಗನ್ಸ್ ಅಂತ ಕರೀತಾರೆ. ಡಬ್ಬಿಗಳು 8 ಡಬ್ಬಿ ಹಚ್ಚಿ 30 ಟನ್ ಕಲ್ಲಿದ್ದಲನ್ನು ಅದ್ರಾಗ ತುಂಬುತ್ತಾರೆ. ತುಂಬಿ ಗಾಡಿಯನ್ನು ಮೂವ್ ಮಾಡಿಸ್ತಾರೆ. ಟ್ರೈನ್ ಹಳಿಗಳು ನೋಡ್ರಿ ಅಲ್ಲ, ಟ್ರೈನ್ ಪಟ್ರಿ ಮೇಲೆ ನಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಏನಾಗ್ತದಪ್ಪ ಅಂದ್ರೆ ವಜ್ಜಿ ಜಾಸ್ತಿ ಆಗ್ತದೆ. 30 ಟನ್ ಕಲ್ಲಿದ್ದಲಿರೋದ್ರಿಂದ ಹಳಿಗಳು ಟ್ರೈನ್ ಏನು ಹೋಗ್ತಿರ್ತದಲ್ಲ ಅದು ಹಳಿಯನ್ನು ತುಂಡು ಮಾಡಿಬಿಡ್ತದೆ. ಸೊ ಹಿಂಗಾಗಿ ಟ್ರೈನ್ ಏನಾಗ್ತದೆ, ಬಿದ್ದು ಬಿಡ್ತದೆ. ಇದು ಟ್ರೈನಿಂಗ್, ಇದು ಇನ್ನೂ ಫಸ್ಟ್ ಅವಾಗ. ಸೊ ಅವಾಗ ಅವರು ಮತ್ತೆ ಕಲಿತಾರೆ ನೋಡ್ರಿ, ಸೋಲಿನಿಂದ ಅದೇನೋದು ಫೇಲ್ಯೂರ್ ಅಲ್ಲ, ಮತ್ತೆ ವಿಚಾರ ಮಾಡ್ತಾರೆ, ಓ ಈಗ ಹೆಂಗೆ ಕಂಡುಹಿಡಿಬೇಕು ನಾವು, ಈಗ ಹೆಂಗೆ ಕಂಡುಹಿಡಿಬೇಕು. ಈಗಂತೂ ಒಂದು ಟ್ರೈನ್ ಬಿತ್ತು, ಒಂದು ಟ್ರೈನ್ ಏನಾಯ್ತು ಭಾಳ ಲೋಡಾಗಿ ಒತ್ತಡ ಬಿತ್ತು. ಈಗ ಮತ್ತೆ ವಿಚಾರ ಮಾಡ್ತಾರೆ, ಈಗ ನಾವು ಏನು ಮಾಡಬೇಕು, ಜಾಸ್ತಿ ವಜ್ಜಿದ್ರೂ ಕೂಡ ಟ್ರೈನ್ ಹಳಿಗಳು ಮಿಸ್ ಆಗಬಾರ್ದು, ಟ್ರೈನ್ ಟ್ರ್ಯಾಕ್ ಮೇಲೆ ಇರಬೇಕಂತೇಳಿ ಮತ್ತೆ ಅಧ್ಯಯನ ಮಾಡ್ತಾರೆ, ಮತ್ತೆ ತಲೆ ಓಡಿಸ್ತಾರೆ ಟೆಕ್ನಿಕಲ್ ಆಗಿ. ಮತ್ತೆ ಏನಪ್ಪ ಅಂದ್ರೆ 1819 ಅದಾದ 5 ವರ್ಷದ ನಂತರ 1819 ಟ್ರೈನ್ ಟ್ರ್ಯಾಕ್ಗಳನ್ನು ಇವರೇ ಕಂಡುಹಿಡಿತಾರೆ. ತಮ್ಮದು ಫಸ್ಟ್ ಕ್ಲಾಸ್ ಏನು ಎರಕ ಒಯ್ದ ಕಬ್ಬಣದಿಂದ ರೈಲ್ವೆ ಟ್ರ್ಯಾಕ್ಗಳನ್ನು ಇವರೇ ಮಾಡ್ತಾರೆ, ತಾವೇ ಸ್ವಂತ ಟ್ರ್ಯಾಕ್ಗಳನ್ನು. ಇನ್ನೊಬ್ಬವನು ಕೂಡ ಮಾಡಿರ್ತಾನೆ ನೋಡ್ರಿ, ಎಷ್ಟು ಒಳ್ಳೆ ವಿಜ್ಞಾನಿ ಇವರು. ಇನ್ನೊಬ್ಬ ಇವ್ರಿಗಿನ ಸ್ಟ್ಯಾಂಡರ್ಡ್ ಟ್ರೈನ್ದು ಏನಪ್ಪ ಅಂದ್ರೆ ಹಳಿಗಳನ್ನು ಮಾಡಿರ್ತಾರೆ. ಇವ್ರು ವಿಜ್ಞಾನಿ ಆದ್ರೂ ಕೂಡ ಅವ ಚೆನ್ನಾಗಿ ಮಾಡ್ಯಾನ, ಅವನ ಬಳಿ ಹೋಗ್ಬಂತ ಅದನ್ನು ತೊಗೊಂಡು ಬರ್ತಾರೆ. ಅವ ಏನು ಇನ್ನೊಬ್ಬ ರೈಲ್ವೆ ಟ್ರ್ಯಾಕ್ಗಳು ಮಾಡಿರ್ತಾನಲ್ಲ, ಅವನ ಬಳಿ ಹೋಗಿ ಆ ಟ್ರ್ಯಾಕ್ಗಳನ್ನು ತಂದು ಆ ಟ್ರ್ಯಾಕ್ ಮೇಲೆ 1920 ಆ ಟ್ರ್ಯಾಕ್ಗಳನ್ನು ಜೋಡಿಸ್ತಾರೆ. ಜೋಡಿಸಿ 1825 ಜಗತ್ತಿನ ಮೊದಲ ಏನಪ್ಪ ಅಂದ್ರೆ ಲೋಕೋಮೋಟಿವ್ ಟ್ರೈನನ್ನು ಓಡಿಸ್ತಾರೆ. ಅದರ ಹೆಸರು ಲೋಕೋಮೋಷನ್ ಅಂತ. ಆ ರೈಲು ಬಂಡಿ ಹೆಸರು ಏನಪ್ಪ ಅಂದ್ರೆ ಲೋಕೋಮೋಷನ್. 1825 ಮೊದಲ ಬಾರಿ. ಅದರ ಏನು ಮನುಷ್ಯದೇನಿಲ್ಲ, ಫಸ್ಟ್ ಏನಪ್ಪ ಅಂದ್ರೆ ಏನಪ್ಪ ಅಂತಂದ್ರೆ ವಸ್ತುಗಳನ್ನು ಸಾಗಾಣಿಕೆ ಮಾಡ್ತಾರೆ. ಅದು ಸಕ್ಸಸ್ ಆಗ್ತದೆ, ಚೆನ್ನಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಗಾಡಿ ಓಡ್ತದೆ. ಆದರೂ ಸ್ವಲ್ಪ ಸ್ಪೀಡ್ ಕಡಿಮೆ ಇರ್ತದೆ. ಅದು ಎಷ್ಟು ಗಂಟೆಗೆ 4 ಮೈಲಿ ಅಂದ್ರೆ ಗೊತ್ತಲ್ಲ, 4 ಮೈಲ್ಸ್ ಪರ್ ಅವರ್. 1 ಮೈಲಿ ಅಂತಂದ್ರೆ 1.6 ಕಿಲೋಮೀಟರ್, 1.5 ಕಿಲೋಮೀಟರ್ ಇದ್ದಂಗೆ. ಸೊ ಅದು ಜನ ಏನು ಹೇಳ್ತಾರಪ್ಪ ಅಂದ್ರೆ ಕುದುರೆಗಳು ಎಳಿತಾವಲ್ಲ, ಕುದುರೆಗಳು ಇದಕ್ಕಿಂತ ಸ್ಪೀಡ್ ಹೋಗ್ತದ, ಟ್ರೈನ್ದು ಸ್ಪೀಡ್ ಕಡಿಮೆ ಐತಂತಾರೆ. ಆದ್ರೂ ಇವ್ರು ಎದೆಗುಂದಲ್ಲ, ಮತ್ತೆ ಸ್ವಲ್ಪ ವಿಚಾರ ಮಾಡಿ 1829 ಏನಪ್ಪ ಅಂತಂದ್ರೆ ಹೇಳಿದೆ, ಟ್ರೈನ್ ಟ್ರ್ಯಾಕ್ಗಳು ಕಂಡಿಡ್ದಾಯ್ತು, ಈಗ ಇಂಜಿನ್ನು ಆಯಿತು, ಕರೆಕ್ಟಾಗಿ ಟ್ರೈನ್ ಮೇಲೆ ಹೊಂಟಿತ್ತು. ಇವ್ರು ಏನು ಸೆಟ್ ಮಾಡ್ತಾರಪ್ಪ ಅಂತಂದ್ರೆ ಆ ಟ್ರೈನ್ ಹಳಿ ಇರ್ತದಲ್ಲ, ಹಳಿದ ಡಿಸ್ಟೆನ್ಸ್ ನಡಬೇಕು ಗ್ಯಾಪ್ ಇರ್ತದೆ ನೋಡ್ರಿ, ಈ ಕಡೊಂದು ನಡಬೇಕು ಗ್ಯಾಪ್ ಇರ್ತದಲ್ಲ, ಆ ಗ್ಯಾಪ್ ಎಷ್ಟಿರ್ಬೇಕಂತ ಇವ್ರು ವಿಚಾರ ಮಾಡಿ ಅದಕ್ಕೆ ನಾವು ಗೇಜ್ ಅಂತ ಕರಿತೀವಿ, ಅದಕ್ಕೆ ಗೇಜ್ಗಳಂತ ಕರೀತಾರೆ. ಆ ಗೇಜನ್ನು ಮೊದಲ ಬಾರಿಗೆ ಸೆಟ್ ಮಾಡ್ತಾರೆ. ಎಷ್ಟು ಡಿಸ್ಟೆನ್ಸ್ ಇರಬೇಕು, ಈ ಹಳಿ ಮತ್ತು ಈ ಹಳಿಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕಂತ ಸೆಟ್ ಮಾಡಿ ಅದನ್ನು ಇಂಗ್ಲೆಂಡಿನಾದ್ಯಂತ ಈಗಲೂ ಕೂಡ ಅದನ್ನೇ ಯೂಸ್ ಮಾಡ್ತೀವಿ ನಾವು. ಮೀಟರ್ ಗೇಜು, ಬ್ರಾಡ್ ಗೇಜು ಅಂತ ಯೂಸ್ ಮಾಡ್ತಾರೆ. ಆ ಗೇಜ್ಗಳನ್ನು ಮೊದಲ ಬಾರಿ ಬಳಸಿದವ್ರು ಏನಪ್ಪ ಅಂದ್ರೆ
ಜಾರ್ಜ್ ಸ್ಟಿಫನ್ಸನ್. ಇಷ್ಟೇ ಅಂತರ ಇರಬೇಕು, ಇಷ್ಟು, ಯಾಕಂದ್ರೆ ಅಷ್ಟು ಲೋಡ್ ಇದ್ರೂ ಕೂಡ ಟ್ರ್ಯಾಕ್ ಬಿಡಬಾರ್ದಂತ ಗೇಜ್ಗಳನ್ನು ಕಂಡುಹಿಡಿತಾರೆ 1829. ನೆಕ್ಸ್ಟು ಎಲ್ಲ ಸಕ್ಸಸ್ ಆಗ್ತದೆ. ಇಂಜಿನ್ ಬಂತು, ಇನ್ನು ವ್ಯಾಗನ್ಗಳು ಬಂದವು, ಇನ್ನು ಏನು ಆ ಡಿಸ್ಟೆನ್ಸ್ನು ಕಂಡುಹಿಡಿದ್ರು. ಇನ್ನು 1830 ನೆನ್ಪಿಟ್ಕೊಳ್ಳಿ, ಜಗತ್ತಿನ ಮೊದಲ ಮನುಷ್ಯರು ಒಂದು ಸಿಟಿಯಿಂದ ಮತ್ತೊಂದು ಸಿಟಿ ಇಂಟರ್ಸಿಟಿ ರೈಲನ್ನು ಓಡಿಸ್ತಾರೆ. ಮ್ಯಾಂಚೆಸ್ಟರ್ ಮತ್ತು ಲಿವರ್ಪೂಲ್, ಇಂಗ್ಲೆಂಡ್ದಾಗ ಎರಡು ಸಿಟಿಗಳು, ಮ್ಯಾಂಚೆಸ್ಟರ್ ಮತ್ತು ಲಿವರ್ಪೂಲಿಂದ ಒಂದು ಇಂಟರ್ಸಿಟಿ ರೈಲನ್ನು ಮೊದಲ ಬಾರಿಗೆ ಇವರು ಏನಪ್ಪ ಅಂತಂದ್ರೆ ಓಡಿಸ್ತಾರೆ. ಅದರ ಮನುಷ್ಯರು ಕುಂತಿರ್ತಾರೆ. ಜಗತ್ತಿನ ಮೊದಲು ಮಾನವನು ಓಡಾಡಿರ್ತಕ್ಕಂಥ ರೈಲು ಮ್ಯಾಂಚೆಸ್ಟರ್ ಸಿಟಿ ಮತ್ತು ಲಿವರ್ಪೂಲ್ ನಡೀತದೆ. ಅದಕ್ಕೆ ಪ್ರಧಾನಮಂತ್ರಿ ಎಲ್ಲ ಮತ್ತು ಉದ್ಘಾಟನೆ ಮಾಡ್ಬೇಕಲ್ಲ, ಪ್ರಧಾನಮಂತ್ರಿಗಳು ಬಂದಿರ್ತಾರೆ, ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಬಂದಿರ್ತಾರೆ. ಅದನ್ನು ಸ್ವಂತ ಇವರೇ ನಡೆಸಿ ತೋರಿಸ್ತಾರೆ. ಅದರದ್ದು ಸ್ಪೀಡು 36 km/h, 36 ಮೈಲ್/h. ನೋಡ್ರಿ, 4 ಮೈಲ್/h ಇದ್ದಿರ್ತಕ್ಕಂಥ ಟ್ರೈನನ್ನು 36 ಮೈಲ್ಸ್/h ಮಾಡಿದರು. 36 ಮೈಲ್, 1 ಗಂಟೆಗೆ 36 ಮೈಲ್ಗಳು ಸ್ಪೀಡ್ ಓಡ್ತದೆ ಆ ಟ್ರೈನ್. ಎಲ್ಲರೂ ನೋಡಿ ಅದ್ಭುತ ಅಂತ ಕೊಂಡಾಡಿದರು. ಅವಾಗ ಏನಾಗ್ತದೆ, ಒಬ್ಬ ಮಿನಿಸ್ಟ್ರಿಗೆ ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಅವನಿಗೆ ಸ್ವಲ್ಪ ತೊಂದರೆ ಆಗಿ ತಮ್ಮ ಲೋಕೋಮೋಟಿವ್ದಾಗೆ ಕರ್ಕೊಂಡು ಹೋಗ್ತಾರೆ. ಅದೇ ಟ್ರೈನ್ದಾಗೆ ಇವರೇ ನಡೆಸಿ ಕರ್ಕೊಂಡು ಹೋಗ್ತಾರೆ. ಸೊ ಅಂಥ ಒಬ್ಬ ಧೀಮಂತ ಯಾರಪ್ಪ ಅಂತಂದ್ರೆ ವಿಜ್ಞಾನಿ ಜಾರ್ಜ್ ಸ್ಟಿಫನ್ಸನ್. ಅವಾಗ ಇಡೀ ಜಗತ್ತಿನ US ದವ್ರು, ಅಮೇರಿಕಾದವ್ರನ್ನೂ ಕೂಡ ಇವ್ರಿಗೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಇವ್ರ ಟ್ರೈನಿಗೆ ಇರ್ತದೆ. ಅವಾಗಲಿಂದ ಲೋಕೋಮೋಷನ್ದಾಗ ಕರೀತಾರೆ. ಯಾರ್ದು ಕಂಪ್ನಿ ಚೆನ್ನಾಗಿ ಇಂಜಿನ್ಗಳನ್ನು ಮಾಡ್ತದಂತ 10 ಕಂಪ್ನಿಗಳು ಕೊಟ್ಟಿರ್ತಾರೆ ಹೆಸರು, ಆದರೆ ಇವ್ರ ಕಂಪ್ನಿನೇ ಫಸ್ಟ್ ಬರ್ತದೆ. ಯಾಕಂದ್ರೆ ಕಂಡುಹಿಡಿದವ್ರನ್ನು ಇವರೇ, ಅದರಿಂದ ಶ್ರಮನೂ ಕೂಡ ಇವ್ರದೇ ಇರ್ತದೆ. ಅಮೇರಿಕನ್ನು ಕೂಡ ಇವರಿಗೆ ಏನಪ್ಪ ಅಂತಂದ್ರೆ ದುಂಬರ್ ಬೀಳ್ತಾರೆ, ನಮಗೂ ಕೂಡ ಒಳ್ಳೊಳ್ಳೆ ಟ್ರೈನ್ ಇಂಜಿನ್ಗಳನ್ನು ಮಾಡಿಕೊಡ್ರಿ ಅಂತ. ಆ ಕಂಪ್ನಿ ಮಾಲಕನ್ನು ಇವರೇ, ಕಂಡುಹಿಡಿದವ್ರನ್ನು ಇವರೇ, ಇವ್ರ ಮಗ ಮತ್ತು ಇವರು ಅದರದ ವ್ಯವಸ್ಥಾಪಕರಾಗ್ತಾರೆ. ಮುಂದೆ ಏನಪ್ಪ ಅಂತಂದ್ರೆ ಟ್ರೈನು ಜಗತ್ತಿಗೆ ಸಿಗ್ತದೆ. ಈ ರೀತಿ ಅವರು ಮುಂದೆ ಹೇಳ್ತಾರೆ. ತಮ್ಮ ಯಾವ ಫೇಮಸ್ ಆದಗಳೇ ಎಲ್ಲ ಬರ್ತಾರಲ್ಲ, ಸೆಲೆಬ್ರಿಟಿ ಆಗ್ತಾರೆ, ಜಗತ್ತಿನ ತುಂಬ ಫೇಮಸ್ ಆಗ್ತಾರೆ. ಇಂಗ್ಲೆಂಡ್ ತುಂಬ ಎಲ್ಲ ಪ್ರವಾಸ ಮಾಡಿ ಭಾಷಣಗಳನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ, ಚಿಂದಿ ಆಯವ ನಾನು, ಹೌದಾ ಇಲ್ಲ, ಬಡತನದ ಚಿಂದಿ ಆಯ್ತಿದ್ದೆ, ಇವತ್ತು ಟ್ರೈನು ನನ್ನನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಂದು ನಿಂದಿರ್ಸದ. ಚಿಂದಿ ಆಯ್ತಿದ್ದವ ನಾನು, ಅಷ್ಟು ಬಡತನದಿಂದ ನಾನು ವಿದ್ಯೆ ಕಲ್ತಿದ್ದೆ 18 ವರ್ಷಕ್ಕೆ. ನೋಡ್ರಿ, PUCದಾಗ ಓದಕ್ಕೆ ಕಲ್ತವ್ರು ಅವರು. PUCದಾಗ ಅವಾಗ ABCD ಕಲ್ತವ್ರು ಮುಂದೆ 33ನೇ ವಯಸ್ಸಿಗೆ ಟ್ರೈನ್ ಕಂಡುಹಿಡಿತಾರೆ. ಅಂದ್ರೆ ಮನುಷ್ಯಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬ್ರೈನ್ ಪವರ್, ಮೇನ್ ಮಿದುಳಿನ ಶಕ್ತಿ. ಅವರು ವಿಚಾರಗಳನ್ನು ಮಾಡಿದರು, ಕಲ್ಲಿದ್ದಲು ಗಣಿದಾಗೆ ಕೆಲಸ ಮಾಡಿದರು. ಅವರು ಜಗತ್ತಿಗೆ ಏನಾದರೂ ಕೊಡಬೇಕು ನಾನಂತ ತುಳಿತೈತೆ ಅವ್ರ ಮನಸ್ಸಿದಾಗ. ಆ ವಜ್ಜಿ ಹೊರದನ್ನೆಲ್ಲ ನೋಡ್ತಿದ್ರು ಅವ್ರು. ಮನುಷ್ಯರು, ಪ್ರಾಣಿಗಳು ಅಷ್ಟು ವಜ್ಜಿ ಹೊತ್ಕೊಂಡು ಬರ್ತಿದ್ರು, ಅವನ್ನೆಲ್ಲ ನೋಡ್ತಿದ್ರು. ಇದನ್ನು ಹೆಂಗಾರ ಮಾಡಿ ತಪ್ಪಿಸ್ಬೇಕು, ಇದನ್ನು ಇಂಜಿನ್ ಮೇಲೆ ಹಾಕ್ಬೇಕಂತ ಹಗಲು ರಾತ್ರಿ ಅದ್ರ ಬಗ್ಗೆ ವಿಚಾರ. ಯಾವ ರೀತಿ ಟ್ರೈನ್ನ ಮಾಡಬೇಕು, ಇಂಜಿನ್ನ ಯಾವ ರೀತಿ ಓಡಿಸ್ಬೇಕು, ಅದಕ್ಕೆ ಎಷ್ಟು ಡೆಬ್ಬಿಗಳನ್ನು ಇಡಬೇಕು, ಅದರಾಗೆ ಎಷ್ಟು ವಜ್ಜೆಯನ್ನು ಹಾಕಬೇಕು, ವಜ್ಜೆ ಹಾಕಿದ್ರೆ ತಾಳಬೇಕದು. ಆ ಏನು ಗೇಜ್ಗಳನ್ನು ತಿಳಿದಿಲ್ಲ, ಆ ಗೇಜ್ಗಳು ಹೆಂಗಿರಬೇಕು, ಪ್ರತಿಯೊಂದನ್ನು ಸೆಟ್ ಮಾಡಿ ಜಗತ್ತಿಗೆ ಇಡೀ ಜಗತ್ತಿಗೆ ಏನಪ್ಪ ಅಂದ್ರೆ ಮಾದರಿ ಆದವರು. ನಾವು ಹೇಳ್ತೀವಿ ಬಡತನ ನಮ್ಗೆ ಅಡ್ಡಿ ಆಗ್ಬೋದ್ರಿ ಅಂತ. ಇಂಥವ್ರು ನೋಡ್ರಿ, ಕಡು ಬಡತನದಲ್ಲಿ ಹುಟ್ಟಿ ಜಗತ್ತಿಗೆ ಬೆಳಕನ್ನು ತಂದು ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಜಾರ್ಜ್ ಸ್ಟಿಫನ್ಸನ್. ಇವತ್ತು ನಾವು ಟ್ರೈನ್ದಾಗ ಹತ್ತೀವಪ್ಪ ಅಂದ್ರೆ ಇವ್ರನ್ನ ನೆನ್ಸಂಡೆ ಹತ್ತಬೇಕು. ಭಾಳ ಕಡು ಬಡತನದಿಂದ ಬಂದು, ಆದರೆ ಅವ್ರ ಬಡತನ ಅವರ ಇನ್ವೆನ್ಷನ್ಗೆ ಅಡ್ಡಿ ಮಾಡಲಿಲ್ಲ, ಅವ್ರ ಬಡತನ ಅವರ ಬುದ್ಧಿಶಕ್ತಿಗೆ ಅಡ್ಡಿ ಬರಲಿಲ್ಲ. ಇವತ್ತು ನಾವು ಟ್ರೈನು ಹೇಳಿದೀವಲ್ಲ, ಕೈಗಾರಿಕಾ ಕ್ರಾಂತಿ, ಇಡೀ ಜಗತ್ತಿನಾಗೆ ಕೈಗಾರಿಕಾ ಕ್ರಾಂತಿ ಆಗ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಕಮ್ಯುನಿಕೇಷನ್. ಆ ಮೇನ್ ಸಾರಿಗೆ ಯಾವುದಪ್ಪ ಅಂದ್ರೆ ರೈಲ್ವೆ ಸಾರಿಗೆ. ಅದನ್ನು ಕಂಡಿರ್ತಕ್ಕಂಥ ಮಹಾತ್ಮ ಯಾರಪ್ಪ ಅಂದ್ರೆ ಜಾರ್ಜ್ ಸ್ಟಿಫನ್ಸನ್. ಇವರು ಏನಪ್ಪ ಅಂದ್ರೆ ಇಂಥವ್ರು ಜಗತ್ತಿಗೆ ಏನಪ್ಪ ಅಂದ್ರೆ ಬೆಳಕು. ಇವರಿಂದ ನಾವು ಕಲಿಬೇಕಾಗಿರೋದಿಷ್ಟೇ, ಯಾವ ಬಡತನೂ ಕೂಡ ನಮ್ಮ ಬುದ್ಧಿಶಕ್ತಿಯನ್ನು ಕಸ್ಕೊಳ್ಳೋದಿಲ್ಲ. ನಮ್ಗೆ ಇರಬೇಕಾಗಿದ್ದು ವಿಲ್ ಪವರ್, ಆತ್ಮಸ್ಥೈರ್ಯ ಒಂದಿತ್ತಪ್ಪ ಅಂದ್ರೆ ಜಗತ್ತಿದಾಗ ಏನು ಬೇಕಾದ್ರೂ ಕೂಡ ಸಾಧಿಸ್ಬೋದು ಅನ್ನೋಕ್ಕೆ ಒಬ್ಬ ದೊಡ್ಡ ಹೆಸರು ಯಾರಾದ್ರೂ ಇದ್ರಪ್ಪ ಅಂದ್ರೆ ಅದು ಜಾರ್ಜ್ ಸ್ಟಿಫನ್ಸನ್. ಇವತ್ತು ಅವರು ಹುಟ್ಟಿದ ದಿನ. ಇಂತಹ ವಿಜ್ಞಾನಿಗಳು ಕೂಡ ನಮಗೆಲ್ಲ ಮಾದರಿ ಆಗಬೇಕಂತ ಹೇಳ್ತಾ ಇವತ್ತಿನ ಮೌಲ್ಯ ಶಿಕ್ಷಣದ ಕ್ಲಾಸನ್ನು ಅವ್ರಿಗೆ ಏನಪ್ಪ ಅಂದ್ರೆ ಡೆಡಿಕೇಟೆಡ್ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಜಾರ್ಜ್ ಸ್ಟಿಫನ್ಸನ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಗಳು.